ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯದಲ್ಲಿ ಒಂದು ಸುಂದರವಾದ ಚಿತ್ರಣವಿದೆ. ಸೂರ್ಯನನ್ನು ನಾನು ಯಾತಕ್ಕೆ ಹೋಲಿಸಿದ್ದೇನೆ ಅನ್ನೋದನ್ನು ಪದ್ಯದಲ್ಲೇ ನೋಡಿ ತಿಳ್ಕೊಳ್ಳೋಣ. ಕತ್ತಲೆಯ 10 ತಲೆಯ ಬೆಳಕಿನೊಂದೇ ಶರದಿ, ಕತ್ತರಿಸಿ ಮೆರೆಯುತಿಹ ರವಿ, ರಾಮನಿಗೆ ಸರಿಸಾಟಿಯಿಹನು. ಬದುಕ ನಿತ್ಯ ಶೋಕದ ಸೀತೆಗೆ, ರವಿಯ ಕಿರಣವೇ ಹನುಮ, ತಂದಿಹನು ಬೆಳಕಿನುಂಗುರ, ಕೈ ಮುಗಿದು ಏಳಿರಣ್ಣ. ರಾಮನನ್ನು ಅಥವಾ ರಾಮನ ಬಾಣಕ್ಕೆ ಹೋಲಿಸ್ತಾ ಇದ್ದೀನಿ ನಾನು ರವಿಯನ್ನು. ಕತ್ತಲೆಯ 10 ತಲೆಯ, ಕತ್ತಲೆಗೆ 10 ತಲೆ, ರಾವಣನಿಗೂ 10 ತಲೆ ಇತ್ತು. ಆ 10 ತಲೆಯನ್ನು ಬೆಳಕಿನೊಂದೇ ಶರದಿ, ಬೆಳಕಿನ ಒಂದೇ ಬಾಣದಿಂದ ಕತ್ತರಿಸಿ ಮೆರೆಯುತಿಹ ರವಿ, ಅದನ್ನು ಕತ್ತರಿಸಿ, ಆ ಕತ್ತಲೆಯನ್ನು ಕತ್ತರಿಸಿ ಮೆರೀತಾ ಇದ್ದಾನೆ, ಸಂಭ್ರಮ ಪಡ್ತಾ ಇದ್ದಾನೆ. ಯಾರು? ರವಿ. ರಾಮನಿಗೆ ಸರಿಸಾಟಿ ಇಹನು, ಅವನು ರಾಮನಿಗೆ ಈಕ್ವಲೆಂಟು, ರಾಮನಿಗೆ ಸರಿಸಾಟಿ. ಬದುಕ ನಿತ್ಯ ಶೋಕದ ಸೀತೆಗೆ, ಅಶೋಕವನದಲ್ಲಿ ಸೀತೆ ಇದ್ಲು. ಅಶೋಕವನ, ಶೋಕ ಅಶೋಕ, ಅಶೋಕವನದಲ್ಲಿ ಸೀತೆ ಶೋಕದಲ್ಲಿದ್ಲು ರಾಮನನ್ನು ಕಳ್ಕೊಂಡದ್ದಕ್ಕೆ. ಇಲ್ಲಿ ನಮ್ದೇನು? ಬದುಕ ನಿತ್ಯ ಶೋಕ, ನಮ್ಮದು ನಿತ್ಯ ಶೋಕವೇ, ನಿತ್ಯ ಗೋಳೆ. ಬದುಕ ನಿತ್ಯ ಶೋಕದ ಸೀತೆಗೆ ಅಂತಲೂ ಅರ್ಥ ಮಾಡ್ಕೊಬೋದು. ಇನ್ನೊಂದು, ಬದುಕ ನಿತ್ಯ ಅಶೋಕದ ಸೀತೆಗೆ. ಅಂದರೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದು, ನಾವೆಲ್ಲರೂ ಸೀತೆಯರು ಅಂತ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ. ನಮ್ಗೆ ಯಾರಪ್ಪ ಸಂದೇಶ ತರೋರು? ಸೀತೆಗೆ ಒಂದು ಭರವಸೆ ಸಿಕ್ಕಿದ್ದು ಯಾವಾಗ? ಹನುಮಂತ ಬಂದು ರಾಮನ ಮುದ್ರೆ ಉಂಗುರವನ್ನು ಕೊಟ್ಟ. ಒಂದು ಅವಳಿಗೊಂದು ಭರವಸೆ ಬಂತು, ಒಂದು ಧೈರ್ಯ ಬಂತು. ನಮಗೆ ಯಾವ ಭರವಸೆ ಬೇಕು? ನಾವು ಬದುಕಿನಲ್ಲಿ ನಿತ್ಯ ಶೋಕದಲ್ಲಿ ಕೂತಿದ್ದೀವಿ, ನಿತ್ಯ ಅಶೋಕದಲ್ಲಿ ಬಂದಿತರು. ತಂದಿಹನು ಬೆಳಕಿನುಂಗುರ, ಯಾರೋ? ರವಿಯ ಕಿರಣವೇ ಹನುಮ. ರವಿಯ ಕಿರಣ ಇದೆಯಲ್ಲ, ಅದು ಹನುಮಂತ. ಅವನು ನಮಗೆ ಬೆಳಕಿನ ಉಂಗುರವನ್ನು ತಂದಿದ್ದಾನೆ. ತಂದಿಹನು ಬೆಳಕಿನುಂಗುರ, ಕೈ ಮುಗಿದು ಏಳಿರಣ್ಣ. ಆದ್ದರಿಂದ ಕೈ ಮುಗಿದು ಏಳಿ ಅಂತ ಇದು ಸಣ್ಣ ಸುಂದರವಾದಂಥ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ.